ಬ್ರೇಕಿಂಗ್ ನ್ಯೂಸ್ ಇದೆ. ಮತಯಾಚನೆಗೆ ಆಗಮಿಸಿದ್ದ ಕೈ ನಾಯಕರಿಗೆ ಜನರೇ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಕಲಬುರಗಿ ಲೋಕಸಭಾ ಚುನಾವಣಾ ಪ್ರಚಾರದ ವೇಳೆ ಜನ ತರಾಟೆಗೆ ತೆಗೆದುಕೊಂಡಂತ ಪರಿ ಇದು. ಮಾಜಿ ಸಚಿವ ಬಾಬುರಾವ್ ಚೌಹಾಣ್ ಹಾಗೆ ಸುಭಾಷ್ ರಾಥೋಡ್ಗೆ ಕ್ಲಾಸ್ ತಗೊಂಡಿದ್ದಾರೆ. ನಮ್ಮ ಸಮಾಜದ ಉಮೇಶ್ ಜಾಧವ್ಗೆ ಸಪೋರ್ಟ್ ಮಾಡಿ ಅಂತ ಜನರೇ ತಾಕೀತು ಮಾಡ್ತಾ ಇದ್ದಾರೆ. ನೀವು ನಮ್ಮ ಜಾಧವ್ರಿಗೆ ಸಪೋರ್ಟ್ ಮಾಡೋದನ್ನ ಬಿಟ್ಟು ಕಾಂಗ್ರೆಸ್ ಜೊತೆ ಸೇರಿ ಪ್ರಚಾರ ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಳೆದ ವಾರವಷ್ಟೇ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ರು ಚೌಹಾಣ್ ಹಾಗೆ ರಾಥೋಡ್. ಖರ್ಗೆ ಪರ ಮತಯಾಚನೆಗೆ ಆಗಮಿಸಿದಂತ ಸಂದರ್ಭದಲ್ಲಿ ಮತದಾರರು ಕೋಪಗೊಂಡಿದ್ದಾರೆ. ನಡು ರಸ್ತೆಯಲ್ಲೇ ತರಾಟೆಗೆ ತೆಗೆದುಕೊಂಡಿರುವಂತಹ ವಿಡಿಯೋ ಇದೀಗ ಫುಲ್ ವೈರಲ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ. ಗೋಪಾಲ್, ಆ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ, ಜನ ಯಾವ ಪಕ್ಷದಲ್ಲಿ ಇರ್ತೀರಾ ಅನ್ನೋದು ಕೇಳ್ತಾ ಇಲ್ಲ, ನಮ್ಮ ಸಮುದಾಯದ ನಾಯಕನಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ಇದಕ್ಕೆ ಏನು ಉತ್ತರ ಕೊಟ್ರು ಅಲ್ಲಿರುವಂತಹ ರಾಠೋಡ್ ಆಗಿರ್ಬೋದು ನಾಯಕರೆಲ್ಲರೂ ಕೂಡ? ಏನು ಕಲಬುರಗಿ ಲೋಕಸಭಾ ಚುನಾವಣೆಯಲ್ಲಿ ದಿನಕ್ಕೆ ಎರಡು ಪಕ್ಷಗಳು ಅಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಏನು ಫೈಟ್ ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಏನಂತ ಹೇಳಿದ್ರೆ ಉಮೇಶ್ ಜಾಧವ್ ವರ್ಸಸ್ ಮಲ್ಲಿಕಾರ್ಜುನ್ ಖರ್ಗೆ ಅಂತಕ್ಕಂಥದ್ದು ಏನು ಅಖಾಡ ರೆಡಿಯಾಗಿದೆ. ಇದರಲ್ಲಿ ನಾಯಕರ ಒಬ್ಬ ಆರೋಪ ಪ್ರತ್ಯಾರೋಪಗಳು ಒಂದ್ ಕಡೆ ನಡೀತಾ ಇದ್ರೆ, ಈಗ ಏನಂತ ಹೇಳಿದ್ರೆ ಜನಗಳೇ ಅಂದ್ರೆ ಮತದಾರರೇ ಅಲ್ಲಿ ಕ್ಷೇತ್ರಕ್ಕೆ ಬಂದಂತ ನಾಯಕರುಗಳಿಗೆ ತರಾಟೆ ತೆಗೆದುಕೊಂಡಂತ ಉದಾಹರಣೆ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಇನ್ನು ಕೆಲವು ದಿನಗಳ ಹಿಂದಷ್ಟೇ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರಿದಂತ ಮಾಜಿ ಸಚಿವ ಬಾಬುರಾವ್ ಚೌಹಾಣ್ ಮತ್ತು ಬಂಜಾರ ಸಮುದಾಯದ ಇನ್ನೊಬ್ಬ ಮುಖಂಡ ಸುಭಾಷ್ ರಾಠೋಡ್ ಅವರು ಏನು ಒಂದು ಕ್ಷೇತ್ರ ಪ್ರಚಾರಕ್ಕೆ ತೆರಳಿದ್ರು. ಅಲ್ಲಿ ಗ್ರಾಮಸ್ಥರೆಲ್ಲ ಸೇರಿ, ಅದರಲ್ಲೂ ವಿಶೇಷವಾಗಿ ಏನಂತ ಹೇಳಿದ್ರೆ ಬಂಜಾರ ಸಮುದಾಯ, ಲಂಬಾಣಿ ಸಮುದಾಯದ ಅಲ್ಲಿರ್ತಕ್ಕಂಥ ಜನಗಳೇ ಈ ಒಂದು ನಾಯಕರಿಗೆ ತರಾಟೆಯನ್ನು ತೆಗೆದುಕೊಂಡ್ರು. ನೀವು ಯಾಕೆ ನಮ್ಮ ಗ್ರಾಮಕ್ಕೆ ಪ್ರಚಾರ ಮಾಡಕ್ ಬಂದಿರಿ? ನೀವು ಮೊನ್ನೆ ಅಷ್ಟೇ ಏನು ಬಿಜೆಪಿ ಇದ್ದವರು ಈಗ ಏಕಾಏಕಿ ಕಾಂಗ್ರೆಸ್ ಹೋಗ್ಬಿಟ್ಟು ಕಾಂಗ್ರೆಸ್ ಪರ ಪ್ರಚಾರ ಮಾಡ್ತಾ ಇದ್ರಿ. ಇದು ನಮ್ಮ ನಾಯಕರಂತ ಉಮೇಶ್ ಜಾಧವ್ ಅವ್ರ ವಿರುದ್ಧವಾಗಿದೆ. ಸೊ ಹಾಗಾಗಿ ನೀವು ನಮ್ಮ ಸಮಾಜದವರಾಗಿ ಈ ನಾಯಕನನ್ನ ಆಯ್ಕೆ ಮಾಡ್ಬೇಕು, ಈ ನಾಯಕನ ಬೆಂಬಲಿಸಬೇಕು, ಸಪೋರ್ಟ್ ಮಾಡಬೇಕು. ಉಮೇಶ್ ಜಾಧವ್ ಅವರಿಗೆ ಮಾಡೋದು ಬಿಟ್ಟು ನೀವು ಕಾಂಗ್ರೆಸ್ ಅನ್ನ ಏಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅವ್ರು ನೇರವಾಗಿ ಗ್ರಾಮಸ್ಥರು ಎಲ್ಲರೂ ಸೇರಿ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಇದರೆಲ್ಲ ಗ್ರಾಮಸ್ಥರ ಒಂದು ತರಾಟೆ ತೆಗೆದುಕೊಂಡ ಸಂದರ್ಭದಲ್ಲಿ ಖುದ್ದು ಉತ್ತರ ಕೊಡ್ಲಿಕ್ಕೆ ಹೋದಂತ ಬಾಬುರಾವ್ ಚೌಹಾಣ್ ಅವರು ಯಾವುದೇ ರೀತಿಯಿಂದ ಸಫಲ ಆಗ್ಲಿಲ್ಲ. ಅದಕ್ಕೆ ಮತ್ತೆ ಒಬ್ಬರ ಮೇಲೆ ಒಬ್ಬರು ಈ ರೀತಿಯಾಗಿ ಒಂದು ಕಂಟಿನ್ಯೂ ಕ್ಲಾಸ್ ಅನ್ನ ತೆಗೆದುಕೊಂಡ್ರು. ಅಲ್ಲಿಂದಾನೇ ಹೊರಟಂತ ಏನು ಬಾಬುರಾವ್ ಚೌಹಾಣ್ ಇದ್ದಾರೆ, ಮತ್ತೆ ಸುಭಾಷ್ ರಾಠೋಡ್ ಕೂಡ ಏನು ಉತ್ತರ ಕೊಡ್ಲಿಕ್ಕೆ ಆಗದಂತ ಒಂದು ಪರಿಸ್ಥಿತಿಯಲ್ಲಿ ಅವರು ಗ್ರಾಮಸ್ಥರ ಒಂದು ಪ್ರಶ್ನೆಗಳಿಗಿರ್ಬೋದು, ಗ್ರಾಮಸ್ಥರು ತರಾಟೆ ತೆಗೆದುಕೊಂಡ ಸಂದರ್ಭದಲ್ಲಿ ಸುಮ್ಮನಾಗ್ಬಿಟ್ಟಿದ್ದಾರೆ. ಧನ್ಯವಾದ ಗೋಪಾಲ್ ಕುಲಕರ್ಣಿ ತಮ್ಮೆಲ್ಲ ಮಾಹಿತಿ.